ಕಾಂಗ್ರೆಸ್ ಮಹಾಸಂಗ್ರಾಮಕ್ಕೆ ವೇದಿಕೆ ಸಜ್ಜು. ಮೈಸೂರಿನಲ್ಲಿಂದು ಜನಾಂದೋಲನ ಸಮಾವೇಶ. ಮುಡಾ ಅಸ್ತ್ರದ ವಿರುದ್ಧ ಸರ್ಕಾರದ ಪ್ರತ್ಯಾಸ್ತ್ರ. ಮುಡಾ ನಿವೇಶನದ ಬಗ್ಗೆ ನ್ಯಾಯಾಂಗ ತನಿಖೆ. ವರದಿ ಬರೋವರೆಗೂ ಸೈಟ್ ನಮ್ಮದಲ್ಲ, ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದು ಸರಿಯಲ್ಲ ಅಂದ್ರು ಯತೀಂದ್ರ. ಇಂದು ಮೈಸೂರು ತಲುಪಲಿದೆ ಮುಡಾ ಯಾತ್ರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ನಾಳೆ ಬಿಜೆಪಿ ಸಮಾವೇಶ. ಸರ್ಕಾರಕ್ಕೆ ಕೌಂಟರ್ ಕೊಡಲು ಸಜ್ಜು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 5ನೇ ಪದಕ. ಜಾವೆಲಿನ್ ಥ್ರೋನಲ್ಲಿ ಬೆಳ್ಳಿ ಗೆದ್ದ ನೀರಜ್. ತವರಿನಲ್ಲಿ ಸಿಹಿ ಹಂಚಿ ಸಂಭ್ರಮ. ಒಲಿಂಪಿಕ್ಸ್ ಹಾಕಿಯಲ್ಲಿ ಭಾರತಕ್ಕೆ ಜಯ. ಕಂಚು ಗೆದ್ದ ಹಾಕಿ ತಂಡ. ಟೀಂ ಇಂಡಿಯಾಗೆ ಪ್ರಧಾನಿ ಅಭಿನಂದನೆ. ಫೋಗಟ್ ಅರ್ಜಿ ವಿಚಾರಣೆಗೆ ಸಿಎಎಸ್ ಸಮ್ಮತಿ. ಮಧ್ಯಾಹ್ನ 1:30ಕ್ಕೆ ಬೆಳ್ಳಿ ಪದಕ ಭವಿಷ್ಯ ನಿರ್ಧಾರ. ಕುತೂಹಲ ಮೂಡಿಸಿದೆ ತೀರ್ಪು. ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆ. ಹಿಂದೂಗಳ ರಕ್ಷಣೆಗೆ ಪ್ರಧಾನಿ ಮೋದಿ ಮನವಿ. ಹಸೀನಾ ಆಶ್ರಯ ಕುರಿತು ಬ್ರಿಟನ್ ಜೊತೆ ಚರ್ಚೆ. ರಾಜಸ್ಥಾನದಲ್ಲಿ ಮಹಾಮಳೆಗೆ 3 ಬಲಿ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ಅಬ್ಬರ. ವಾರಣಾಸಿಯಲ್ಲಿನ ಘಾಟ್ಗಳು ಮುಳುಗಡೆ. ಭೀಮಾ ಸಿನಿಮಾದ ಫ್ಯಾನ್ ಶೋ ಕ್ಯಾನ್ಸಲ್. ಮಧ್ಯರಾತ್ರಿಯಿಂದ ಕಾದು ಕುಳಿತಿದ್ದವರಿಗೆ ನಿರಾಶೆ. ಹೊಸಪೇಟೆಯಲ್ಲಿ ರೊಚ್ಚಿಗೆದ್ದ ಅಭಿಮಾನಿಗಳು.